Hello students, welcome back to NEP BSc channel. Last video ಅಲ್ಲಿ ಫೋಟೋಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತಿದ್ವಿ. ಫೋಟೋಕೆಮಿಸ್ಟ್ರಿಯಲ್ಲಿ ಗ್ರಾಫಸ್ ಡ್ರೇಪರ್ ಲಾ ಅಂದ್ರೆ ಏನು ಗೊತ್ತಾಯ್ತು, ಸ್ಟಾರ್ಕ್ ಐನ್ಸ್ಟೀನ್ ಲಾ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈಗ ಫೋಟೋಕೆಮಿಸ್ಟ್ರಿಯಲ್ಲಿ ಪ್ರೋಸೆಸ್ ಆರ್ ಟೂ ಟೈಪ್ಸ್ ಆಫ್ ಪ್ರೋಸೆಸಸ್ ಇದೆ. ಒಂದು ಫೋಟೋ ಫಿಸಿಕಲ್ ಪ್ರೋಸೆಸ್ ಅಂತ ಕರಿತೀವಿ, ಇನ್ನೊಂದು ಫೋಟೋ ಕೆಮಿಕಲ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳೋದಾದ್ರೆ, ಫೋಟೋ ಫಿಸಿಕಲ್ ಪ್ರೋಸೆಸ್ ಅಲ್ಲಿ ಯಾವುದೇ ರೀತಿ ಕಾಂಪೋಸಿಷನ್ ಚೇಂಜ್ ಆಗಲ್ಲ. ಅಂದ್ರೆ ಏನು ಕಾಂಪೋಸಿಷನ್ ಇದೆ ಸಬ್ಸ್ಟೆನ್ಸ್ ಅದು ಚೇಂಜ್ ಆಗಲ್ಲ. ಓಕೆನಾ? ಸೊ ಫೋಟೋ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಫೋಟೋ ಫಿಸಿಕಲ್ ಪ್ರೋಸೆಸ್ ಬಂದು ಒಂದು ಟೆಂಪರರಿ ಚೇಂಜ್ ಆದ್ರೆ, ಫೋಟೋ ಕೆಮಿಕಲ್ ಪ್ರೋಸೆಸ್ ಇಸ್ ಅ ಪರ್ಮನೆಂಟ್ ಚೇಂಜ್. Photo physical process has no interaction between amount of light absorbed and quantum yield. ಎಷ್ಟು ಲೈಟ್ ಅಬ್ಸರ್ವ್ ಆಗಿದೆ ಆ ರಿಯಾಕ್ಷನ್ ಕ್ವಾಂಟಮ್ yield ಅದರ ಮೇಲೆ ಡಿಪೆಂಡೆಂಟ್ ಆಗಲ್ಲ. ಬಟ್ ಇನ್ ಫೋಟೋಕೆಮಿಕಲ್ ಪ್ರೋಸೆಸ್ ಕ್ವಾಂಟಮ್ yield ಎಷ್ಟು ಲೈಟ್ ಅಬ್ಸರ್ವ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. Then the absorbed light is emitted back in the form of fluorescence, phosphorescence and chemiluminescence. ಫೋಟೋಫಿಸಿಕಲ್ ಪ್ರೋಸೆಸ್ ಅಲ್ಲಿ ಏನ್ ಲೈಟ್ ಅಬ್ಸಾರ್ಬ್ ಆಗಿರುತ್ತೋ ಅದು ಐದರ್ ಫ್ಲೋರಸ್ ಆಗುತ್ತೆ, ಫಾಸ್ಫೋರಸಸ್ ಆಗುತ್ತೆ ಅಥವಾ ಕೆಮಿಲ್ಯೂಮಿನೆಸೆನ್ಸ್ ಆಗಿ ಎಮಿಟ್ ಆಗುತ್ತೆ. ಬಟ್ ಇಲ್ಲಿ ಫೋಟೋಕೆಮಿಕಲ್ ಪ್ರೋಸೆಸ್ ಅಲ್ಲಿ ಲೈಟ್ ರಿ ಎಮಿಟ್ ಆಗಲ್ಲ. ಓಕೆನಾ? ಸೊ ಇದು ತಿಳ್ಕೊಳ್ಳಿ. ಈಗ ನಾನು ಫೋಟೋಕೆಮಿಸ್ಟ್ರಿಲಿ ಟೂ ಟೈಪ್ಸ್ ಆಫ್ ಪ್ರೋಸೆಸಸ್ ಹೇಳಿದೆ, ಫೋಟೋ ಫಿಸಿಕಲ್, ಫೋಟೋ ಕೆಮಿಕಲ್. ಅದೇ ರೀತಿಯಲ್ಲಿ ಫೋಟೋಕೆಮಿಸ್ಟ್ರಿಲಿ ಅಗೇನ್ ನಾವು ಬೇಸ್ಡ್ ಆನ್ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಟೂ ಟೈಪ್ ಆಫ್ ಪ್ರೋಸೆಸ್ ಇದೆ. ಒಂದು ಪ್ರೈಮರಿ ಪ್ರೋಸೆಸ್, ಇನ್ನೊಂದು ಸೆಕೆಂಡರಿ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರೈಮರಿ ಪ್ರೋಸೆಸ್ ಅಂತ ಹೇಳೋದಾದ್ರೆ, one molecule is excited into an electronically excited state by absorption of photon. It can undergo a number of different primary processes. ಸೊ ಯಾವುದೇ ಒಂದು ಮಾಲಿಕ್ಯೂಲ್ ಎಕ್ಸೈಟೆಡ್ ಸ್ಟೇಟ್ ಗೆ ಬಂದಾಗ ಇದು ಡಿಫ್ರೆಂಟ್ ಪ್ರೈಮರಿ ಪ್ರೋಸೆಸ್ ಅನ್ನ ಒಳಗೊಳ್ಳುತ್ತೆ. ಒಂದು ಫೋಟೋ ಕೆಮಿಕಲ್ ಪ್ರೋಸೆಸ್ ಆಗ್ಬೋದು, ಅಲ್ಲಿ ಡಿಸೋಸಿಯೇಟ್ ಆಗ್ಬೋದು, ಅಸೋಸಿಯೇಟ್ ಆಗ್ಬೋದು, ಐಸೋಮರೈಸ್ ಆಗ್ಬೋದು ಅಥವಾ ರಿಅರೇಂಜ್ ಆಗ್ಬೋದು. ಅದೇ ಫೋಟೋ ಫಿಸಿಕಲ್ ಪ್ರೋಸೆಸ್ ಆಯ್ತು ಅಂದ್ರೆ ಸೊ ಲೈಟ್ ಎಮಿಟ್ ಮಾಡುತ್ತೆ. ಓಕೆನಾ? ಸೊ ಇದು ಪ್ರೈಮರಿ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರೈಮರಿ ಪ್ರೋಸೆಸ್ ಅಂದ್ರೆ ಅರ್ಥ ಆಯ್ತಾ? ಒಂದು ಮಾಲಿಕ್ಯೂಲ್ ನಾರ್ಮಲ್ ಸ್ಟೇಟ್ ಇಂದ ಎಕ್ಸೈಟೆಡ್ ಸ್ಟೇಟ್ ಗೆ ಅಬ್ಸಾರ್ಪ್ಷನ್ ಇಂದ ಆಗುವಂತದ್ದು. ಈಗ ಸೊ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಯಾವ್ಯಾವ ರೀತಿ ಒಂದು ಪ್ರೋಸೆಸ್ ಒಳಗೊಳ್ಳುತ್ತೆ ಅಂತ ನೋಡೋದಾದ್ರೆ, ಒಂದು ಎಕ್ಸೈಟೆಡ್ ಸ್ಟೇಟ್ ಗೆ ಬಂದಾಗ ಫೋಟೋ ಫಿಸಿಕಲ್ ಅಥವಾ ಫೋಟೋ ಕೆಮಿಕಲ್ ಪ್ರೋಸೆಸ್ ಆಗುತ್ತೆ. ಫೋಟೋ ಫಿಸಿಕಲ್ ಪ್ರೋಸೆಸ್ ಅಲ್ಲಿ ಐದರ್ ಫ್ಲೋರೆಸೆನ್ಸ್ ಅಥವಾ ಫಾಸ್ಫೋರೆಸೆನ್ಸ್ ಆಗುತ್ತೆ ಅಥವಾ ಲ್ಯೂಮಿನೆಸೆನ್ಸ್. ಓಕೆನಾ? ಅದೇ ಫೋಟೋ ಕೆಮಿಕಲ್ ಪ್ರೊಸೆಸ್ ಆದ್ರೆ ಆಕ್ಸಿಡೇಷನ್ ಆಗ್ಬೋದು, ರಿಡಕ್ಷನ್ ಆಗ್ಬೋದು, ಡಿಸೋಸಿಯೇಷನ್ ಆಗ್ಬೋದು, ಡಬಲ್ ಡಿಕಂಪೋಸಿಷನ್ ಆಗ್ಬೋದು, ಐಸೋಮರೈಸೇಷನ್ ಆಗ್ಬೋದು ಅಥವಾ ಫೋಟೋ ಸೆನ್ಸಿಟೈಸೇಷನ್ ಅಂದ್ರೆ ಟ್ರಾನ್ಸ್ಫರ್ ಆಗ್ಬೋದು. ಅಥವಾ ಎಕ್ಸೈಟೆಡ್ ಸ್ಟೇಟ್ ಗೆ ಬರ್ಲಿಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಸೊ ನಿಮ್ಗೆ ಫೋಟೋ ಕೆಮಿಸ್ಟ್ರಿ 2 ಅಂತ ಹೈಯರ್ ಕ್ಲಾಸಸ್ ಅಲ್ಲಿ ಓದ್ತೀರಾ ನೀವು, ಫೋಟೋ ಕೆಮಿಸ್ಟ್ರಿ 2 ಅಂತ, ಅಲ್ಲಿ ನಿಮ್ಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ ಡೀಟೇಲ್ ಓದ್ತೀರಾ. ಓಕೆನಾ? ಸೊ ನಾವು ನಿಮ್ಮ ಸಿಲೆಬಸ್ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ, ನಾನೇನು ಹೇಳಕ್ ಹೋಗಲ್ಲ. ಓಕೆನಾ? ಫೋಟೋ ಫಿಸಿಕಲ್ ಪ್ರೋಸೆಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಫೋಟೋ ಕೆಮಿಕಲ್ ಪ್ರೋಸೆಸ್ ಅಂದ್ರೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಥರ್ಮೋ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಎರಡು ಟರ್ಮ್ಸ್ ತುಂಬಾ ಸತಿ ಕೇಳಿರ್ತೀರ. ಫೋಟೋ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಥರ್ಮೋ ಕೆಮಿಕಲ್ ರಿಯಾಕ್ಷನ್ಸ್. ಫೋಟೋ ಮೀನ್ಸ್ ಲೈಟ್, ಥರ್ಮೋ ಮೀನ್ಸ್ ಹೀಟ್. ಓಕೆನಾ? ಸೊ ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಆಗುತ್ತೆ, ಥರ್ಮೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಬ್ಸಾರ್ಪ್ಷನ್ ಆರ್ ಎವಲ್ಯೂಷನ್ ಆಫ್ ಹೀಟ್ ಆಗುತ್ತೆ. ಫೋಟೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪ್ರೆಸೆನ್ಸ್ ಆಫ್ ಲೈಟ್ ಬೇಕು, ಅಲ್ಲಿ ಡಾರ್ಕ್ ಇದ್ರೂ ಕೂಡ ಆಗುತ್ತೆ, ಲೈಟ್ ಇದ್ರೂ ಕೂಡ ಆಗುತ್ತೆ ಥರ್ಮೋಕೆಮಿಕಲ್ ರಿಯಾಕ್ಷನ್. ಫೋಟೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಟೆಂಪರೇಚರ್ ತುಂಬಾನೇ ಲಿಟಲ್ ಎಫೆಕ್ಟ್ ಇರುತ್ತೆ, ಬಟ್ ಥರ್ಮೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಟೆಂಪರೇಚರ್ ತುಂಬಾನೇ ಮೇಜರ್ ರೋಲ್ ಇರುತ್ತೆ. ಫೋಟೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಗಿಬ್ಸ್ ಫ್ರೀ ಎನರ್ಜಿ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಅಂದ್ರೆ ಲಿಬರೇಟ್ ಆದ್ರೂ ಆಗ್ಬೋದು, ಅಬ್ಸರ್ವ್ ಆದ್ರೂ ಆಗ್ಬೋದು. ಬಟ್ ಇನ್ ಥರ್ಮೋಕೆಮಿಕಲ್ ರಿಯಾಕ್ಷನ್ ಇಟ್ ಈಸ್ ಆಲ್ವೇಸ್ ನೆಗೆಟಿವ್, ದಟ್ ಮೀನ್ಸ್ ಯಾವಾಗೂ ಎವಾಲ್ವ್ ಆಗುತ್ತೆ. ಫೋಟೋಕೆಮಿಕಲ್ ಆಕ್ಟಿವೇಶನ್ ಇಸ್ ಹೈಲಿ ಸೆಲೆಕ್ಟಿವ್. ಫೋಟೋಕೆಮಿಕಲಿ ತುಂಬಾನೇ ಸೆಲೆಕ್ಟಿವ್ ಸಬ್ಸ್ಟೆನ್ಸಸ್ ಮಾತ್ರ ಫೋಟೋಕೆಮಿಕಲ್ ರಿಯಾಕ್ಷನ್ ಅನ್ನ ಒಳಗೊಳ್ಳುವಂತದ್ದು. ಸೊ ಅಬ್ಸರ್ವ್ಡ್ ಫೋಟಾನ್ ಎಕ್ಸೈಟ್ ಆಗುತ್ತೆ, ಸೊ ಅದಾದ್ಮೇಲೆ ರಿಯಾಕ್ಷನ್ ಆಗುವಂತದ್ದು. ಬಟ್ ಥರ್ಮೋಕೆಮಿಕಲ್ ಅಲ್ಲಿ ಆ ರೀತಿ ಆಗಲ್ಲ, ಗ್ರೌಂಡ್ ಸ್ಟೇಟ್ ಎಕ್ಸೈಟೆಡ್ ಸ್ಟೇಟ್ ಗೆ ಆಗಿ ಏನು ರಿಯಾಕ್ಷನ್ ಆಗಲ್ಲ, ಡೈರೆಕ್ಟ್ ಆಗಿ ರಿಯಾಕ್ಷನ್ ಆಗುವಂತದ್ದು. ಓಕೆನಾ? ಸೊ ಫೋಟೋಕೆಮಿಕಲ್ ರಿಯಾಕ್ಷನ್ ಸೆಲೆಕ್ಟಿವ್ ನೇಚರ್, ತುಂಬಾನೇ ಸೆಲೆಕ್ಟಿವ್ ಸಬ್ಸ್ಟೆನ್ಸಸ್ ಮಾತ್ರ ನಾವು ನೋಡ್ತೀವಿ. ಬಟ್ ಥರ್ಮೋಕೆಮಿಕಲ್ ರಿಯಾಕ್ಷನ್ ಇಸ್ ನಾಟ್ selective in nature. So that's it for today. If you like this video, please like, share and subscribe to my channel. Thanks for watching.